ಒಳ್ಳೆ ಕಾಡ್ಬಿಡಲ್ಲ ಬಿಡ್ತೀನಿ ಮಗ. ಮಗ ಸೂಪರ್ ಕಣ ಮಗ. ಶಿಷ್ಯ ಏನ್ ಮಾಡೋದು ಈಗ? ಕೇಳ್ತಾರಲ್ಲ ಸುಂದರಿ ಸುರಸುಂದರಿ. ಮಗ ಎಲ್ಲೋ ಕಾಣಿಸ್ತಾನ? ಅಯ್ಯೋ ಮಸ್ತ್ ಆಗಿದ್ಲು ಕಣ ಮಗ. ಬಾಗಿಲು ತೆಗಿರಿ, ಬಾಗಿಲು ತೆಗಿರಿ, ದಯವಿಟ್ಟು ಬಾಗಿಲು ತೆಗಿರಿ. ಅಮ್ಮ, ಯಾರೋ ರೌಡಿಗಳು ನನ್ನ ಅಟ್ಟಿಸ್ಕೊಂಡು ಬಂದು ಬಲಾತ್ಕಾರ ಮಾಡೋಕೆ ಪ್ರಯತ್ನ ಪಟ್ರು ನೋಡಿ. ಸೀರೆ ಎಲ್ಲ ಹರಿದು ಬಿಟ್ಟಿದ್ದಾರೆ. ಯಾವ್ದಾದ್ರು ಸೀರೆ ಕೊಡಿ. ಒಂದ್ ನಿಮಿಷ ಇರಮ್ಮ, ತಗೋಮ್ಮ. ಸರಿ, ಯಾಕೆ ಇಟ್ಕೊಂಡ್ರಿ? ಇಂಥವ್ರಿಗೆ ಕರುಣೆ ತೋರಿಸಬಾರ್ದು ಕಣೆ. ಇವಳು ಯಾರು ಗೊತ್ತಾ? ನೀನು ಮಾಡಿದ ಅಟ್ಟಹಾಸಕ್ಕೆ ನಿನ್ನ ಕಣ್ಣಲ್ಲಿ ಕಣ್ಣೀರು ಬಂದ್ರೆ ಸಾಲದು, ರಕ್ತ ಕಣ್ಣೀರು ಸುರಿಬೇಕು ಕಣೆ. ಬಡವರ ಹೊಟ್ಟೆ ಆಕ್ರೋಶದ ಹಬೆ ತಟ್ಟಿದೆ ಅಷ್ಟೇ ನಿನ್ಗೆ. ಅವರು ಶಾಪದ ಕಾವು ತಟ್ಟಬೇಕು, ಹಾಗೆ ನೀನ್ ನೆಟ್ಟಾಗೋದು. ಅಯ್ಯೋ ಪಾಪಿ, ನಿನ್ನಂತವ್ರಿಗೆ ಸೀರೆ ಬೇರೆ ಹಾಕಿ ಹೋಗಿದ್ಮೇಲೆ ಹಾಗೆ ತಗೋಮ್ಮ, ತಗೋ. ಏನ್ ಜಾನಕಿ ನೋಡ್ರಿ ಇಲ್ಲಿ ಮಾಯಮ್ಮ. ಆವತ್ತು ನನ್ನ ಕೈಯಿಂದ ನಿಮ್ ಚಪ್ಪಲಿ ನೋಡ್ಸಿದ್ಲಲ್ಲ, ಇವತ್ ನೋಡ್ರಿ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿದ್ದಿದ್ದಾಳೆ. ದೇವರು ಇವಳಿಗೆ ಸರಿಯಾದ ಶಿಕ್ಷಣೆ ಕೊಟ್ಟಿದ್ದಾನೆ. ಆವತ್ತು ದೀನ ಅಮಾವಾಸ್ಯೆ ದಿನ ಗಂಡನ ಪೂಜೆ ಮಾಡ್ತಿದ್ದ ಕೈಯಲ್ಲಿ ಅಂತ ದೊಡ್ಡ ತಪ್ಪು ಮಾಡಿಸಿ ಮೆರೆದಿಯಲ್ಲೇ. ಆವತ್ತಿಂದ ಇವತ್ತು ನನ್ನ ಎಷ್ಟು ಕೊರತೀನಿ ಗೊತ್ತೇನೆ. ಪ್ರತಿದಿನ ನಾನು ದೇವರು ಬೇಡ್ಕೊಳ್ತಿದ್ದೆ ನಿನಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಅಂತ. ಇವತ್ತು ನನ್ನ ಆಸೆ ನೆರವೇರ್ತು. ಕೊಡೆ ಇಲ್ಲಿ, ನಿನ್ನಂತ ಅನ್ನ ಕೊಟ್ರೆ ಅದಕ್ಕಿಂತ ಮಹಾಪಾಪ ಬೇರೆ ಇಲ್ಲ. ಬನ್ನಿ.